ಹಾಯ್ ಡಾರ್ಲಿಂಗ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ನಿಮ್ಮ NR ಪಾಟೀಲ್. ಸೊ ಗೈಸ್, ಇವತ್ತು ನಮ್ಮ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ಗೆ ತುಂಬಾ ಎಕ್ಸೈಟಿಂಗ್ ಡೇ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ODI ಮ್ಯಾಚ್ ಇವತ್ತು ಐಕಾನಿಕ್ ಎಡ್ಜ್ಬಸ್ಟನ್ ಸ್ಟೇಡಿಯಮಲ್ಲಿ ನಡೀತಿದೆ. ಸೊ ಲೆಟ್ಸ್ ಬಿ ಆನೆಸ್ಟ್ ಗೈಸ್, ರೀಸೆಂಟಾಗಿ ನಡೆದಂಥ T20 ಸೀರೀಸಲ್ಲಿ ನಮ್ಮ ಇಂಡಿಯಾ ಪರ್ಫಾರ್ಮೆನ್ಸ್ ನೋಡಿ ಅಫ್ಕೋರ್ಸ್ ನಮ್ಮೆಲ್ಲರಿಗೂ ತುಂಬಾ ಬೇಜಾರಾಗಿದೆ. ಸೊ ಇಂಗ್ಲೆಂಡ್ ಅವರು ನಮ್ಮ ಹುಡುಗರನ್ನ 4-0 ಕ್ಲೀನ್ ಸ್ವೀಪ್ ಮಾಡಿಬಿಟ್ರು. ಬಟ್ ಇಟ್ಸ್ ಬ್ರ್ಯಾಂಡ್ ನ್ಯೂ ಡೇ, ಬ್ರ್ಯಾಂಡ್ ನ್ಯೂ ಫಾರ್ಮ್ಯಾಟ್. ಸೊ 50 ಓವರ್ಸ್ ಅಂದ್ರೇ ಬೇರೆ ಲೆವೆಲ್ಲು. ಸೊ ಇವಾಗ ಬಿಗ್ ಕ್ವಶನ್ ಇರೋದೇನು ಅಂತಂದರೆ, ನಮ್ಮ ಟೀಮ್ ಇಂಡಿಯಾ ಇಂಗ್ಲೆಂಡ್ ಅಪೋಸಿಟ್ ರಿವೆಂಜ್ ತಗೊಳುತ್ತಾ ಅನ್ನೋದೇ ಕಾದು ನೋಡಬೇಕಾಗಿದೆ. ಸೊ ಡಾರ್ಲಿಂಗ್ಸ್, ಇವಾಗ ಮ್ಯಾಟ್ರ್ ಏನಪ್ಪ ಅಂತಂದರೆ, ಇಂಡಿಯನ್ ಸ್ಕ್ವಾಡ್ಗೆ ಹೆವಿ ಆರ್ಟಿಲರಿ ವಾಪಸ್ ಬಂದಿದೆ. ಸೊ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿರ್ಬೋದು, ಬಟ್ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ದ ಮಾಡರ್ನ್ ಡೇ ಟೈಟಾನ್ಸ್ ಏನಂತ ಕರಿತೀವಿ, ದ ಕಿಂಗ್ ಕೊಹ್ಲಿ, the hitman Rohit Sharma, boom Bumrah and KL Rahul are back in the team. So guys, ಒಂದು ಎಮೋಷನಲ್ ಫ್ಯಾಕ್ಟರ್ ಏನಂತಂದರೆ, ಇಂಗ್ಲೆಂಡಲ್ಲಿ ರೋಹಿತ್ ಮತ್ತು ಕೊಹ್ಲಿಗೆ ಮೋಸ್ಟ್ ಪ್ರಾಬಬ್ಲಿ ಇದೇ ಲಾಸ್ಟ್ ODI ಸೀರೀಸ್ ಇರ್ಬೋದು. ಸೊ ಅವರಿಬ್ಬರ ಮೇಲಂತರೂ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಇದ್ರ ಜೊತೆಗೆ ನಮ್ಮ ಮಿಡ್ಲ್ ಆರ್ಡರಲ್ಲಿ ಆ ಸ್ಟೆಬಿಲಿಟಿ ಕೊಡೋಕ್ಕೆ ರಾಹುಲ್ ಕೂಡ ಬಂದಿದ್ದಾರೆ. ಸೊ ಗೈಸ್, ಒಂದು ಕಡೆ ನೋಡ್ತು ಅಂತಂದರೆ ಇಂಡಿಯನ್ ಬ್ಯಾಟಿಂಗ್ ಟೀಮು ಲೈನಪ್ ಏನಿದೆ, ಸೊ ಫುಲ್ ರಾಕ್ ಸಾಲಿಡ್ ಆಗಿದೆ ಅಂತಲೇ ಹೇಳ್ಬೋದು. ಗೈಸ್, ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟ್ ಮತ್ತು ಇಂಜುರಿ ಅಪ್ಡೇಟ್ಸ್ ಬಗ್ಗೆ ಹೇಳಬೇಕು ಅಂತಂದರೆ, ಒಂದು ಸಣ್ಣ ಬ್ಯಾಡ್ ನ್ಯೂಸ್ ಇದೆ. ಅದೇನಂತಂದರೆ, ಹರ್ಷಿತ್ ರಾಣಾ ಮತ್ತು ವರುಣ್ ಚಕ್ರವರ್ತಿ ಇಬ್ಬರು ಹ್ಯಾಮ್ಸ್ಟ್ರಿಂಗ್ ಇಂಜುರಿಯಿಂದ ODI ಸೀರೀಸಿಂದಾನೇ ರೂಲ್ಡ್ ಔಟ್ ಆಗಿರೋದು. ಸೊ ಇದೊಂಥರ ಬಿಗ್ ಬ್ಲೋ ಫಾರ್ ಇಂಡಿಯಾನೇ ಅಂತಲೇ ಹೇಳ್ಬೋದು. ಬಟ್ ವರಿ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ, ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಲೀಡ್ ಮಾಡೋದಕ್ಕೆ ಬುಮ್ರಾ ವಾಪಸ್ ಬಂದಿರೋ ಅಂಥದ್ದು. ಸೊ ಇದ್ರ ಜೊತೆಗೆ ಬಟ್ಲರ್ ಕೂಡ ತುಂಬ ಒಳ್ಳೆ ಫಾರ್ಮಲ್ಲಿದ್ದಾರೆ. ಸೊ ಇವರಿಬ್ಬರು ನಡುವಿನ ಬ್ಯಾಟಲ್ ನೋಡೋದಕ್ಕೆ ನಾನಂತರೂ ಹೆವಿ ವೇಟಿಂಗ್. ಗೈಸ್, ಇನ್ನು ಪಿಚ್ ರಿಪೋರ್ಟು ಮತ್ತು ಟಾಸ್ ಫ್ಯಾಕ್ಟರ್ ಕಡೆ ಬರೋದಾದರೆ, ಇಂಗ್ಲೆಂಡ್ ಅಂದ್ರೇ ಅನ್ಪ್ರೆಡಿಕ್ಟಬಲ್ ವೆದರ್. ಯಾವಾಗ ಮಳೆ ಆಗುತ್ತೆ, ಯಾವಾಗ ಮಳೆ ಆಗಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಬಟ್ ಎಡ್ಜ್ಬಸ್ಟನ್ ವೆದರ್ ಬಗ್ಗೆ ಹೇಳಬೇಕು ಅಂತಂದರೆ, ಸ್ವಲ್ಪ ಕ್ಲೌಡಿ ಕಂಡೀಷನ್ ಇರುತ್ತೆ. ಸ್ಟಾರ್ಟಿಂಗ್ ಪವರ್ ಪ್ಲೇ ಏನಿದೆ 10 ಓವರು, ಅಲ್ಲಿ ಬಾಲ್ ಸಿಕ್ಕಾಬಟ್ಟೆ ಸ್ವಿಂಗ್ ಆಗೋ ಚಾನ್ಸಸ್ ಅಂತೂ ತುಂಬ ಇದೆ. ಸೊ ಇನ್ ಕೇಸ್ ಇಂಡಿಯಾ ಏನಾದರೂ ಟಾಸ್ ವಿನ್ ಆದರೆ ಬೌಲಿಂಗ್ ಚೂಸ್ ಮಾಡೋದು ಬೆಸ್ಟ್ ಆಪ್ಷನ್ ಅಂತ ಅನ್ಕೋತೀನಿ. ಅರ್ಲಿ ವಿಕೆಟ್ಸ್ ಬಿತ್ತು ಅಂತಂದರೆ ಇಂಗ್ಲೆಂಡ್ನ ಕಂಟ್ರೋಲ್ ಮಾಡ್ಬೋದು. ಇಲ್ಲ ಅಂತಂದರೆ ಅವರು ಆರಾಮಾಗಿ 300+ ರನ್ಸ್ನ ಹೊಡೆಯೋದಂತೂ ಗ್ಯಾರಂಟಿ. ಗೈಸ್, ಇನ್ನು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಲಾಸ್ಟ್ 10 ODI ಸೀರೀಸ್ ನೋಡ್ತು ಅಂತಂದರೆ, ಇಂಡಿಯಾ 8ರಲ್ಲಿ ವಿನ್ ಆಗಿದ್ರೆ, ಇಂಗ್ಲೆಂಡು ಬರೀ 2ರಲ್ಲಿ ವಿನ್ ಆಗಿದೆ. ಸೊ ಈ ಸ್ಟ್ಯಾಟ್ಸ್ ಮೇಲೆ ನಮ್ಮ ಇಂಡಿಯಾ ಟೀಮು ಈ ಸೀರೀಸ್ ವಿನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದ ಲೆಜೆಂಡ್, ದ OG ಗೌತಮ್ ಗಂಭೀರ್ ಎರಾ ಇದು. ಸೊ ಈ ಅಪ್ಪನ ಕಾಲದಲ್ಲಿ ನಾವೆಲ್ಲ ಹಿಸ್ಟಾರಿಕ್ ಸೀರೀಸ್ ಲಾಸೇ ನೋಡ್ತಾ ಬಂದಿದ್ದೀವಿ. ಸೊ ಅದಕ್ಕೆ ಏನು ಎಕ್ಸ್ಪೆಕ್ಟೇಷನ್ ಇಲ್ದೇ ನಾನು ಈ ಸೀರೀಸ್ ನೋಡೋಕ್ಕೆ ಕೂರ್ತಿದ್ದೀನಿ. ಲೆಟ್ಸ್ ಸಿ, ಹೋಪ್ ಫಾರ್ ದ ಬೆಸ್ಟ್ ಗೈಸ್. ಗೈಸ್, ಆಫ್ಟರ್ ಎ ಲಾಂಗ್ ಟೈಮ್ ಅಂದರೆ 967 ದಿನ ಆದಮೇಲೆ ನಾವು ರೋಹಿತ್ ಶರ್ಮಾ, ಕಿಂಗ್ ಕೊಹ್ಲಿ ಮತ್ತು ಬುಮ್ರಾ ಒಟ್ಟಿಗೆ ಆಡೋದನ್ನ ನೋಡೋಕ್ಕಾಗ್ತಿರೋದು. ಸೊ ಈ ಸೀರೀಸಲ್ಲಿ ಅದೆಷ್ಟು ಮೈಲ್ ಸ್ಟೋನ್ಸ್ ಕ್ರಿಯೇಟ್ ಆಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂತಂದರೆ ವಿರಾಟ್ ಕೊಹ್ಲಿ ಅವ್ರಿಗೆ ಇದು 300ನೇ ODI ಇನ್ನಿಂಗ್ಸು. ಸೊ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವ್ರ ಬ್ಯಾಟಿಂದ ಸೆಂಚುರಿ ಬರುತ್ತಾ, ಅಥವಾ ಬೂಮ್ರಾ ಇಂಗ್ಲೆಂಡಿಗೆ ಅರ್ಲಿ ಟ್ರಬಲ್ ಕೊಡ್ತಾರಾ? ಫೈನಲಿ ನಿಮ್ಗೇನು ಅನ್ಸುತ್ತೆ ಡಾರ್ಲಿಂಗ್ಸ್? ಇವತ್ತು ಇಂಡಿಯಾ ಕಂಬ್ಯಾಕ್ ಮಾಡಿ ಫಸ್ಟ್ ODI ಗೆಲ್ಲುತ್ತಾ? ಇವತ್ತು ವಿರಾಟ್ ಕೊಹ್ಲಿ ಅಥವಾ ರೋಹಿತ್ ಶರ್ಮಾ ಅವ್ರ ಬ್ಯಾಟಿಂದ ಸೆಂಚುರಿ ಬರುತ್ತಾ ಇಲ್ವಾ? ಸೊ ನಿಮ್ಮ ಪ್ರಿಡಿಕ್ಷನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಕ್ರಿಕೆಟ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಸೂನ್.